ವೇಗವಾಗಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮಪ್ಪನವರನ್ನ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರಪ್ಪನವರನ್ನ ಅವರ ಪಾದಗಳಲ್ಲಿ ಭಕ್ತಿಯ ನಮನಗಳನ್ನು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಭಕ್ತಿಯನ್ನು ಅರ್ಪಣೆ ಮಾಡುವ ಸಲುವಾಗಿ 4 ರಾಜ್ಯಗಳಿಂದ ಮುಗುಳುಕೋಡು ಜರುಗಾ ಮಠದ ಭಕ್ತರೆಲ್ಲರೂ ಕೂಡ ಬಂದಿದ್ದು ಬಹುತೇಕ ಮತ್ತೆ ಗುರುವಿಗೆ ನಮನವನ್ನ ಸಲ್ಲಿಸುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಇಲ್ಲಿಂದ ಲಕ್ಷಾಣಕ್ಕೆ ಹೆಂಗೆ ಹೋಗಬೇಕು ಅಂದ್ರೆ ಇತಿಹಾಸ ಸೃಷ್ಟಿಯಾಗಿರಬೇಕು. ಬಹುತೇಕವಾಗಿ ಬಂದವರೆಲ್ಲರೂ ಕೂಡ ನಿಧಾನವಾಗಿ ಹೋಗಿ ಗುರುವಿಗೆ ಭಕ್ತಿಯನ್ನು ಅರ್ಪಣೆ ಮಾಡೋದ್ರೊಳಗೆ ನಾವೆಲ್ಲರೂ ಕೂಡ ಯಶಸ್ವಿ ಆಗೋಣ ಅನ್ನುವಂಥದ್ದನ್ನು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಎರಡೂ ಕೈಗಳನ್ನ ಮೇಲ್ ಮಾಡಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಗುರುಗಳ ಭಕ್ತಿಯನ್ನು ಕೂಡ ಸಾಕ್ಷಿಯಾಗಲು ನಮ್ಮೆಲ್ಲರಿಗೂ ಕೂಡ ಅವರದೇ ಆಗಿರುವಂತಹ ಮಾರ್ಗದರ್ಶನದ ಮಾತುಗಳನ್ನ ಶಶಿಕಾಂತ್ ಗುರುಜಿ ಅವರು ನೀಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಆಲಿಸಬೇಕು. ಸಿದ್ದಲಿಂಗ ಮಹಾರಾಜರ ಕರ್ತೃತ್ವದೊಂದಿಗೆ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ಅನ್ನೋದಕ್ಕಿಂತ ನಾವೆಲ್ಲರ ಸುಲಭ ಅಂತ ನಾನು ಅನ್ಕೊಳ್ತೀನಿ. ಯಾಕಂತಂದ್ರೆ ಯಾವುದೇ ಕೆಲಸ ಕಾರ್ಯ ಸಂಕಲ್ಪ ಆಗಬೇಕಾದ್ರೆ ಇತಿಹಾಸ ಪ್ರಸಿದ್ಧ ಮಹಾತ್ಮರು ಬಂದ ಕೆಲಸವನ್ನು ಮಾಡಬೇಕಾಗ್ತದೆ. 3 ಲೋಕದ ಒಡೆಯರು 7 ಕೋಟಿ ಜಪವನ್ನ ಮಾಡಿರ್ತಕ್ಕಂಥ ಮುಗುಳುಕೋಡದ ಯಲ್ಲಾಲಿಂಗ ಮಹಾರಾಜರ ಕರ್ತೃತ್ವದೊಂದಿಗೆ ಹಾಗೂ ಜಡಗಾದ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು, ಲಚ್ಚಾಣದ ಸಿದ್ದಲಿಂಗ ಮಹಾರಾಜರು ಒಲೆಗೊಂಡಾಗಿ ಅಡಿಗೆಯನ್ನು ಮಾಡಿ ಜಗತ್ತಿಗೆ ಪ್ರಸಾದವನ್ನ ನೀಡಲಿಕ್ಕೆ ಬಂದಿರತಕ್ಕಂಥ ಮಹಾತ್ಮರಾದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ. ಯಾಕಂದ್ರೆ ಯಾವುದಾದ್ರೂ ಇತಿಹಾಸ ಆಗಬೇಕಾದ್ರೆ ನಮ್ಮೆಲ್ಲರ ಆಗ್ತಕ್ಕಂಥ ಕಾಲದೊಳಗೆ ಜನ್ಮ ಆಗಿರ್ತದಲ್ಲ, ನಮ್ದೆಲ್ಲ ಪುಣ್ಯವಂತರ ಕಾಲ ಅಂತ ಹೇಳ್ತಾರೆ. ಕಲಿಯುಗದೊಳಗೆ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿರ್ತಕ್ಕಂಥ ಪುಣ್ಯಮಯ ಇತಿಹಾಸದ ಕಾರ್ಯಕ್ರಮ ಇದು. 5,000 ಜನ ತಾಯಂದರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಐತಿಹಾಸಿಕ ಆದ್ರೆ ಲಚ್ಚಾಣದ ಕರ್ಮ ಭೂಮಿಯೊಳಗೆ ಜಡಗಾದ ಪುಣ್ಯಭೂಮಿಯ ಮಣ್ಣು, ಮುಗುಳುಕೋಡದ ಪುಣ್ಯಭೂಮಿಯ ಮಣ್ಣು, ಲಚ್ಚಾಣದ ಪುಣ್ಯಭೂಮಿಯ ಮಣ್ಣು ಬೇರೆ ಎಲ್ಲ ಒಂದೇ ಅದ ಅಂತೇಳಿ ಈ ಜಗತ್ತಿಗೆ ಸಾರ್ಲಿಕ್ಕೆ ಬಂದಿರತಕ್ಕಂಥ ಪುಣ್ಯಾತ್ಮ ನಮ್ಮ ಮಧ್ಯದೊಳಗಿದ್ದಾರೆ. ನಾ ಏನ್ ಬಾಳ್ ಮಾತನಾಡಂಗಿಲ್ಲ, ತಾವೆಲ್ಲ ಹೋಗುವ. ಯಾಕಂದ್ರೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ತಪ್ಪುಗಳಾದ್ರೆ ಮಹಾತ್ಮರಿಗೆ ಧಕ್ಕೆ ಆಗ್ತದ. ಏನೇ ಹೆಚ್ಚು ಕಡಿಮೆ ಆದ್ರೂ ಸಮಾಧಾನದಿಂದ ನಾವೆಲ್ಲರೂ ಸಂಭಾಳಿಸ್ಕೊಂಡು ಲಚ್ಚಾಣಕ್ಕೆ ಹೋಗೋ ಮಟ್ಟ ಹೆಂಗ್ ಹೋಗಬೇಕಂತಂದ್ರ ಯಾವುದೋ ಒಂದು ರ್ಯಾಲಿ ಹೊಂಟಂಗ ಆಗಬಾರ್ದು. ಲಚ್ಚಾಣ ಸಿದ್ದಲಿಂಗ ಮಹಾರಾಜರ ಮುಂದೆ ಹೊಂಟಾರ, ಯಲ್ಲಾಲಿಂಗಪ್ಪವ್ರ ಮುಂದೆ ಹೊಂಟಾರ, ಜಡಗಿಯ ಸಿದ್ದರಾಮೇಶ್ವರ ಮಹಾರಾಜರ ಮುಂದೆ ಹೊಂಟಾರ ಅಂತ ತಿಳ್ಕೊಂಡು ನಾವೆಲ್ಲರೂ ಸಮಾಧಾನದಿಂದ ಹೋದಿವಿ ಅಂತಂದ್ರ ಆ ಕೆಲಸಕ್ಕ ಕಾರ್ಯಕ್ಕೆ ಸಂಕಲ್ಪ ಹೋಗಲಿಕ್ಕೆ ನಮ್ಮೆಲ್ಲರ ಜನ್ಮ ಸಾರ್ಥಕ ಆಗ್ತದೆ ಅಂತೇಳಿ ಮತ್ತೊಂದು ವಿನಂತಿಯನ್ನು ಮಾಡಿ ನನ್ನೆರಡು ಮಾತ್ರ ಅಪ್ಪರ ಪಾದಕರ್ಪಣೆ. ಸಿದ್ದಲಿಂಗ ಮಹಾರಾಜ ಕಿ, ಯಲ್ಲಾಲಿಂಗ ಪ್ರಭು ಮಹಾರಾಜ ಕಿ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ ಕಿ, ಡಾಕ್ಟರ್ ಪೂಜ್ಯ ಮುರುಘರಾಜೇಂದ್ರ ಮಹಾರಾಜ ಕಿ. ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸುಕ್ಷೇತ್ರ ಲಚ್ಚಾಣ ಗ್ರಾಮದ ಶ್ರೀ ಸಿದ್ದಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂತಹ ಜಾಗೃತ ಯೋಗ ಸಮಾಧಿಗೆ ಮುಗುಳುಕೋಡು ಜಡಗಾ ಶ್ರೀಮಠದ ಎಲ್ಲ ಸದ್ಭಕ್ತರ ವತಿಯಿಂದ ಲಕ್ಷ ಬಿಲ್ವಾರ್ಚನೆ, 5,000 ತಾಯಂದಿರಿಗೆ ಉಡಿ ತುಂಬುವಂತಹ ಶ್ರೇಷ್ಠ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಸಮಾರಂಭದಲ್ಲಿ ಸಾವಿರ ಸಂಖ್ಯೆಯಿಂದ ಅನೇಕ ಭಾಗದಿಂದ ಆಗಮಿಸಿರುವಂತಹ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿ. ಇವತ್ತು ಮುಗುಳುಕೋಡು ಜಡಗಾ ಶ್ರೀಮಠದ ಭಕ್ತರ ಇತಿಹಾಸದಲ್ಲಿ ಇವತ್ತಿನ ದಿನ ಅಂತಂದ್ರೆ ಅದು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ದಿನ ಅನ್ನುವ ಕ್ರಮ. ಯಾಕಂದ್ರೆ ಪ್ರತಿ ಸಲ ನಾವು ಮುಗುಳುಕೋಡದಲ್ಲಿ ಮತ್ತು ಜಡಗಾದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಆ ಇಬ್ಬರು ಉಭಯ ಗುರುಗಳ ಆಶೀರ್ವಾದವನ್ನ ಪಡಿತಕ್ಕಂಥ ಒಂದು ಸುಯೋಗ ನಮ್ಮೆಲ್ಲರಿಗೆ ಸಿಗುತ್ತಿತ್ತು. ಆದರೆ ಇವತ್ತು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಮೂಲ ಕಾರಣಿಕ ಮಹಾನ್ ಪುರುಷರು ಆಗಿರುವಂತಹ ಸಿದ್ದಲಿಂಗಗಳ ಒಂದು ದಿವ್ಯ ಆಶೀರ್ವಾದವನ್ನ ಪಡಿತಕ್ಕಂಥದ್ದು ಪ್ರತಿ ಸಲ ನಾವು ಕೂಡಲ ಸಂಗಮದ
ಒಂದು ರೀತಿಯಲ್ಲಿ ಇಬ್ಬರು ಗುರುಗಳ ಆಶೀರ್ವಾದವನ್ನ ಪಡಿತಿದ್ದೇವೆ. ಆದರೆ ಇವತ್ತು ಕೂಡಲ ಸಂಗಮ ಅಲ್ಲ, ತ್ರಿವೇಣಿ ಸಂಗಮ ಗುರುಗಳ ಆಶೀರ್ವಾದವನ್ನು ನಾವು ಪಡಿತಾ ಇದ್ದೇವೆ. ಹಾಗಾಗಿ ಬಹಳ ಐತಿಹಾಸಿಕ ಕಾರ್ಯಕ್ರಮ. ಲಕ್ಷಾಣದಲ್ಲಿ ಬಹಳ ದೊಡ್ಡ ಪ್ರಮಾಣದ ತಯಾರಿಯನ್ನ ಗ್ರಾಮಸ್ಥರು, ಆ ಭಾಗದ ಇಂಡಿ ತಾಲೂಕಿನ ಅನೇಕ ಎಲ್ಲ ಮುಖಂಡರು ಸೇರಿಕೊಂಡು ಬಹಳ ದೊಡ್ಡ ತಯಾರಿಯನ್ನ ಮಾಡಿದ್ದಾರೆ. ಈಗಾಗಲೇ ಸಮಯ ಬಹಳ ಆಗಿರ್ತಕ್ಕಂಥದ್ದು. ನಾವು ಈಗಾಗಲೇ ಕಾರ್ಯಕ್ರಮ ಅಲ್ಲಿ ಬಿಲ್ವಾರ್ಚನೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಾವೆಲ್ಲರೂ ಇಲ್ಲಿಂದ ಏಕಕಾಲಕ್ಕೆ ಎಲ್ಲ ಭಕ್ತರ ಜೊತೆಗೆ ಹೋಗಬೇಕು, ಅಲ್ಲಿ ಪೂಜೆ ಕಾರ್ಯಕ್ರಮ ನಡೀಲಿ ಅನ್ನುವಂಥ ವಿಚಾರವನ್ನು ತಿಳಿಸಿ ನಿಮ್ಮೆಲ್ಲರ ಜೊತೆಗೆ, ನಿಮ್ಮೆಲ್ಲರ ಭಕ್ತಿಯ ಭಾವನೆಯ ಮಧ್ಯದಲ್ಲಿ ನಾನು ಕೂಡ ನನ್ನ ಭಕ್ತಿಯನ್ನ ಗುರುವಿಗೆ ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ತಯಾರಿ ಆದರೂ ಕೂಡ ನಿಮ್ಮ ಜೊತೆಗೆ ಹೋಗಬೇಕು ಅಂತ ಸಂಕಲ್ಪವನ್ನು ಮುಗಳು ಕೂಡ ಜಿಡ್ಗಾ ಭಾಗದಿಂದ ಅನೇಕ ಎಲ್ಲ ಜಿಲ್ಲೆಯಿಂದಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂಥದ್ದು. ಈಗಾಗಲೇ ಸುಮಾರು 100-200 ವಾಹನಗಳು ಆಗಲೇ ಲಕ್ಷಾಣಕ್ಕೆ ಹೋಗಿ ತಲುಪಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಗುರುವಿನ ಮೇಲೆ ಒಂದು ಶ್ರದ್ಧೆ ಭಕ್ತಿಯನ್ನಿಟ್ಟು ಗುರು ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದಿದೆ. ನಾವೆಲ್ಲರೂ ನಿಧಾನವಾಗಿ ಸಾಲಾಗಿ ಒಬ್ಬರು ಮುಂದೆ ಒಬ್ಬರು ಹೋಗ್ತಕ್ಕಂಥದ್ದು, ಹೋಗುವಂಥ ಸಮಯದಲ್ಲಿ ಒಬ್ಬರ ವಾಹನಕ್ಕೆ ಒಬ್ಬರು ಏನು ಒಬ್ಬರಿಗೊಬ್ಬರು ಅದು ಗಾಡಿಗಳನ್ನು ತಟ್ಟಿಸ್ತಕ್ಕಂಥದ್ದು ಏನಿದೆ ಅಂಥದ್ದನ್ನು ಯಾರೂ ಕೂಡ ಮಾಡೋಕ್ಕೆ ಹೋಗ್ಬಾರ್ದು. ನಾವೆಲ್ಲರೂ ಕೂಡ ಎಷ್ಟೇ 5 ನಿಮಿಷ ಹಿಂದಾಗಲಿ ಮುಂದಾಗಲಿ ನಾವೆಲ್ಲರೂ ಹೋಗಿ ತಲುಪತಕ್ಕಂಥದ್ದು ಅದು ಸಿದ್ಧಲಿಂಗನ ಸಾನ್ನಿಧ್ಯಕ್ಕೆ. ಹಾಗಾಗಿ ಯಾರು ಕೂಡ ಗಡ್ಬಡಿಯನ್ನು ಮಾಡಲಾರದು ಸಮಾಧಾನ ರೀತಿಯಿಂದ ನಾವೆಲ್ಲರೂ ಹೋಗಿ ನಮ್ಮೆಲ್ಲರ ಭಕ್ತಿಯನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿ ಆ ಗುರುಗಳ ದಿವ್ಯ ಆಶೀರ್ವಾದವನ್ನು ನಾವೆಲ್ಲರೂ ಪಡೆದು ನಮ್ಮೆಲ್ಲರ ಜೀವನ ಮುಗುಳುಕೋಟೆ ಜಿಡ್ಗಾ ಮಠದ ಭಕ್ತರ ಬದುಕು ಅದು ಸುವರ್ಣ ಬದುಕು ಆಗಲಿ ಎನ್ನುವಂಥ ಸಂಕಲ್ಪವನ್ನು ಮಾಡಿ ನಾವೆಲ್ಲರೂ ನಿಧಾನವಾಗಿ ಹೋಗೋಣ. ನೀವೆಲ್ಲರೂ ಈ ಕಾರ್ಯಕ್ಕೆ ಸಹಕರಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸೇರಿರುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ. ಸರ್ವೇ ಜನ ಸುಖಿಗಳು.